ಕನ್ನಡದ ಜನತೆಗೆ ನಮಸ್ಕಾರ. ಪೂಜಾ ಗೌಡ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳ ದಿನ ಆಗಿತ್ತು ನಾನು ವಿಡಿಯೋ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಪಾನಿಪುರಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಒಂದು ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಆಲೂಗಡ್ಡೆ, ವಟಾಣಿ ಮತ್ತು ಕಡಲೆಕಾಳು ಹಾಕಿ ಕುದಿಯೋಕ್ಕಿಟ್ಟೆ. ಆ ಕುದಿ ಮಟ್ಟ ಪಾನಿ ರೆಡಿ ಮಾಡ್ಕೋಬೇಕಂಥೇಳಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಆಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ ಆ ನೆನೆ ಇಟ್ಟಿದ್ದಂಥ ಹುಣಸೆ ಹಣ್ಣು ರಸ ಇದರೊಳಗಡೆ ಹಾಕಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕೋಬೇಕು ಇದನ್ನು ಗ್ರೈಂಡ್ ಮಾಡಿದಂಥ ಮಿಕ್ಸ್ಚರ್ನ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀವಲ್ಲ ಆಮೇಲೆ ಆಲೂಗಡ್ಡೆ ಅದನ್ನು ಹಾಕಿ ಇದ್ರೊಳಗಡೆ ಮಿಕ್ಸ್ ಮಾಡಿದರೆ ಪಾನಿ ರೆಡಿ ಆಗುತ್ತೆ. ಆಲೂಗಡ್ಡೆ ಸುಕ್ಕ ರೆಡಿ ಮಾಡಬೇಕಲ್ರಿ, ಅದಕ್ಕೆ ಇದು ಕುಚ್ಕೊಂಡಿರುವಂಥ ಆಲೂಗಡ್ಡೆ. ಸೊ ಇದರೊಳಗಡೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇರುವಂತಹ ಈರುಳ್ಳಿ, ಆಮೇಲೆ ನಿಮ್ಗೆ ಮಿಕ್ಸ್ಚರ್ ಬೇಕಂದರೆ ನೀವು ಮಿಕ್ಸ್ಚರ್ ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಮತ್ತು ಸಾಲ್ಟ್ ಸ್ವಲ್ಪ, ಆಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ, ಚಾಟ್ ಮಸಾಲ ಬೇಕಾದ್ರೆ ಚಾಟ್ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ಗೋಸ್ಕರ. ಆಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಸುಕ್ಕ ರೆಡಿ ಆಗುತ್ತೆ. ನಾನು ಪೂರಿ ಮನ್ಯಾಗ ಮಾಡಿಲ್ರಿ, ಹೊರಗಡೆ ರೆಡಿಮೇಡ್ ಪೂರಿನೇ ತಂದು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದ್ರೆ ಹೊರಗಡೆ ರೆಡಿಮೇಡ್ ಪೂರಿ ತರ್ಬೋದು, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಬೋದು. ಪೂರಿ ಮಾಡೋದು ಕೂಡ ತುಂಬ ಈಸಿ. ಪೂರಿ ಕೂಡ ಹೇಗೆ ಮನ್ಯಾಗ ಮಾಡ್ಬೇಕಂಥೇಳಿ ವಿಡಿಯೋ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ. ಸೊ ಫೈನಲಿ ಪೂರಿ ಆಗೈತಿ. ಹೆಂಗೈತೆ ಅಂಥೇಳಿ ಟೇಸ್ಟ್ ಮಾಡೋಣ ಬರ್ರಿ. ಅಂದ್ಕೊಂಡೇನಿ ಚಲೋ ಆಗಿರುತ್ತೆ ಅಂಥೇಳಿ. ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೇನೆ ಹೆಂಗಾಗೈತೆ ಅಂಥೇಳಿ. ಸೊ ಪೂರಿ ಅಂತೂ ಮಸ್ತ್ ಆಗೈತೆ ರೀ. ಸೊ ನೀವು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.